ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುಂಚೆ ಚಿಗುರು ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಒಂದು 2-3 ಗೆಡ್ಡೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳು ಕಾಯಿ ತುರಿ, ಒಂದು 2-3 ಗೆಡ್ಡೆ ಬೆಳ್ಳುಳ್ಳಿ ಹೆಸಳು, ಒಂದು ಅರ್ಧ ಬೌಲಷ್ಟು ಹಲಸಿನ ಬೀಜ ಜಜ್ಜಿ ಹಾಕಿರೋದು ಸಿಪ್ಪೆ ಸುಲಿದು, ಒಂದು 2-3 ಬದನೆಕಾಯಿ ಹೋಳುಗಳು ಮತ್ತು ನೆನೆಸಿದಂಥ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ಪೂನ್ ಜೀರಿಗೆ, ಹುಣಸೆ ಚಿಗುರನ್ನು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಅಚ್ಕಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಇರಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ಕುಕ್ಕರ್ ಲಿಟಲ್ ಕ್ಲೋಸ್ ಮಾಡಿ 1-2 ವಿಸಲ್ ಹೊಡೆಸ್ಬೇಕು. ನಾನಿಲ್ಲಿ 2 ವಿಸಲ್ ಹೊಡೆಸಿದ್ದೀನಿ. 1 ವಿಸಲ್ ಬಂದಿದೆ. ತದನಂತರ ಇದು 2ನೇ ವಿಸಲು. ಕೂಲ್ ಆದಮೇಲೆ ಓಪನ್ ಮಾಡೋಣ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹಲಸಿನ ಬೀಜ ಆಗಿರ್ಬೋದು, ಬೇಳೆ ಸೊಪ್ಪು ಎಲ್ಲ ಬೆಂದಿದೆ. ಈಗ ಒಂದು ಬಟ್ಟಲಿಗೆ ಶೋಧಿಸ್ಕೋಬೇಕು ತಿಳಿ ಸಾಂಬಾರನ್ನ. ಸಾಂಬಾರೆಲ್ಲ ಶೋಧಿಸ್ಕೊಂಡಂದಾಯಿತು. ನೋಡಿ ಇಷ್ಟು ತಿಳಿ ಸಾಂಬಾರು ಬಂದಿದೆ. ಇವಾಗ ಒಂದು ಸೈಡಿಗೆ ಎತ್ತಿಟ್ಟು ಇದನ್ನು ಸೊಪ್ಪನ್ನು ಮಾತ್ರ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ಹಲಸಿನ ಬೀಜ ಬದನೆಕಾಯಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು. ಹಲಸಿನ ಬೀಜ ಬದನೆಕಾಯಿ ಸೇರಿಸೋದ್ರಿಂದ ತುಂಬ ರುಚಿ ಕೊಡುತ್ತೆ. ಒಂದು 5 ಮಿನಿಟ್ ಚೆನ್ನಾಗಿ ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಗಾಗುತ್ತೆ. ಯಾಕೆಂದರೆ ಹಲಸಿನ ಬೀಜ ಬದನೆಕಾಯಿ ಬೇಳೆ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಬೇಕು. ಇವಾಗ ಒಂದು 5 ಮಿನಿಟ್ ಮ್ಯಾಶ್ ಆದಮೇಲೆ ತೆಗೆದಿಟ್ಟಂಥ ಸಾಂಬಾರನ್ನ ಹಾಕ್ಕೋಬೇಕು. ನಾನು ತೆಗೆದಿಟ್ಟಂಥ ಎಲ್ಲ ತಿಳಿನ ಅದರಲ್ಲೇ ಸೇರಿಸ್ದೆ. ಮತ್ತು ಒಗ್ಗರಣೆ ಪ್ಯಾನಿಗೆ ಒಂದು 2-3 ಸ್ಪೂನು ಕುಕ್ಕಿಂಗ್ ಆಯಿಲು, ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ 1 ಸ್ಪೂನಷ್ಟು ಹಾಕ್ಕೋಬೇಕು. ಅದು ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ರೆಡಿಯಾಗಿರುವ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಇದು ಬೇಸಿಗೆ ಕಾಲಕ್ಕೆ ತಂಪಾದಂಥ ಹುಂಚೆ ಚಿಗುರು ಸೊಪ್ಪು. ಇದು ಹಳ್ಳಿಗಳ ಕಡೆ ಇದು ಸೀಸನ್ನಲ್ಲಿ ತುಂಬಾ 2 ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ಮಾಡ್ತಾನೆ ಇರ್ತಾರೆ. ನಮ್ಮ ಹಿರಿಯೂರ ಭಾಗದಲ್ಲಂತೂ ಈ ಸಾಂಬಾರು ಫುಲ್ ಫೇಮಸ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.